ಪ್ಲಾಸ್ಟಿಕ್ ಬಳಕೆ ಉತ್ಪನ್ನಗಳನ್ನು ಮಾರಾಟ ಮಾಡಿದರೆ ಪ್ರಕರಣ ದಾಖಲು. ಮಂಜುನಾಥ್. ಅಂಗಡಿ ಮುಂಗಟ್ಟುಗಳಲ್ಲಿ ಮುಂದಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಉತ್ಪನ್ನಗಳು ಮಾರಾಟ ಮಾಡುವುದು ಕಂಡುಬಂದಲ್ಲಿ ಹೆಚ್ಚುವರಿ ದಂಡ ವಿಧಿಸುವುದಲ್ಲದೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಪ್ರಕರಣ ದಾಖಲಿಸಲಾಗುವುದು. ಪರಿಸರ ಸ್ನೇಹಿ ಪ್ಲಾಸ್ಟಿಕ್ ಬಳಸಿ ಎಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುನಾಥ್ ಎಚ್ಚರಿಸಿದರು. ಪಟ್ಟಣದಲ್ಲಿ ಶುಕ್ರವಾರ ಸಗಟು ಮಾರಾಟಗಾರರು ರಸ್ತೆ ಬದಿ ವ್ಯಾಪಾರ ಮಾಡುವ ಅಂಗಡಿಗಳ ಮೇಲೆ ದಾಳಿ ಮಾಡಿ ವ್ಯಾಪಾರಗಾರರು ಪರಿಸರ ಸ್ನೇಹಿ ಪ್ಲಾಸ್ಟಿಕ್ ಬಳಸದೆ ನಿಯಮ ಮೀರಿದ ಪ್ಲಾಸ್ಟಿಕ್ನಿಂದ ತಯಾರು ಮಾಡಿದ ಪ್ಲಾಸ್ಟಿಕ್ ಉತ್ಪನ್ನಗಳಾದ ಪ್ಲಾಸ್ಟಿಕ್ ಗ್ಲಾಸ್, ಪ್ಲಾಸ್ಟಿಕ್ ದೊನ್ನೆ, ಕ್ಯಾರಿ ಬ್ಯಾಗು, ಪ್ಲಾಸ್ಟಿಕ್ ಚಮಚಗಳು ಸೇರಿದಂತೆ ಸುಮಾರು 50,000 ರೂಪಾಯಿ ಬೆಲೆ ಬಾಳುವ ಪ್ಲಾಸ್ಟಿಕ್ ವಸ್ತುಗಳನ್ನು ವಶಪಡಿಸಿಕೊಂಡು 3,000 ರೂಪಾಯಿ ದಂಡ ವಿಧಿಸಿದರು. ಮುಂದಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಮಾರಾಟ ಪುನರಾವರ್ತನೆಯಾದರೆ ಹೆಚ್ಚುವರಿ ದಂಡ ವಿಧಿಸುವುದಲ್ಲದೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಪ್ರಕರಣ ದಾಖಲಿಸಲಾಗುವುದು ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ನೆರೆದಿದ್ದ ಅಂಗಡಿ ಮಾಲೀಕರು ಮತ್ತು ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿ, ಈಗ ಪರಿಸರ ಸ್ನೇಹಿ ಪ್ಲಾಸ್ಟಿಕ್ ವಸ್ತುಗಳು ಮಾರುಕಟ್ಟೆಯಲ್ಲಿ ದೊರಕುತ್ತವೆ. ಮರದ ಚಮಚಗಳು ದೊರಕುತ್ತವೆ. ಜನಸಾಮಾನ್ಯರು ಸರಕು ಸಾಮಾನುಗಳನ್ನು ಕೊಂಡೊಯ್ಯಲು ತಪ್ಪದೆ ಬಟ್ಟೆ ಬ್ಯಾಗುಗಳನ್ನು ಬಳಸಿ ಪರಿಸರ ಉಳಿಸಲು ಸಹಕರಿಸಬೇಕು. ತಕ್ಷಣದಿಂದ ಪರಿಸರವನ್ನ ಉಳಿಸಿ ಕಾಪಾಡದಿದ್ದರೆ ಭವಿಷ್ಯದಲ್ಲಿ ಭಾರೀ ಸಂಕಷ್ಟಕ್ಕೆ ಎದುರಾಗಬೇಕಾಗುತ್ತದೆ. ನಾವೆಲ್ಲ ಪರಿಸರದಲ್ಲಿ ವಿಕೃತಿ ಮೆರೆದಿರುವುದರಿಂದ ಈಗಾಗಲೇ ಹಲವು ದುಷ್ಪರಿಣಾಮಗಳನ್ನು ಎದುರಿಸುತ್ತಿದ್ದೇವೆ. ಎಲ್ಲರೂ ಜಾಗೃತರಾಗಿ ಪರಿಸರ ಕಾಪಾಡಲು ಮುಂದಾಗೋಣ ಎಂದರು. ದಾಳಿ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳಾದ ಪುರುಷೋತ್ತಮ್, ಲೋಕೇಶ್ ಮತ್ತು ಸ್ವಚ್ಛತಾ ಸಿಬ್ಬಂದಿಗಳು ಹಾಜರಿದ್ದರು. ಆಲೂರು ಪಟ್ಟಣ ಪಂಚಾಯಿತಿ ವತಿಯಿಂದ ಈ ದಿನ ಸರ್ಕಾರದ ಸೂಕ್ತ ನಿರ್ದೇಶನ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಹಲವಾರು ಬಾರಿ ಪಟ್ಟಣ ಪಂಚಾಯಿತಿಯಿಂದ ನಾವು ಮೌಖಿಕವಾಗಿ ಸಾರ್ವಜನಿಕರಿಗೆ ಯಾವುದೇ ಥರ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್, ಸ್ಪೂನ್ಸ್ ಅಥವಾ ಇನ್ನಿತರ ತಟ್ಟೆಗಳನ್ನ ಮಾರಾಟ ಮಾಡಬಾರ್ದು ಅಂತೇಳಿ ಸೂಚನೆ ನೀಡಿದ್ದೀವಿ. 2016ರಿಂದಲೂ ಸಹ ಈ ಬಗ್ಗೆ ಹಲವಾರು ಸುತ್ತೋಲೆಗಳು ಕಾನೂನು ಮುಖಾಂತರ ಸಾರ್ವಜನಿಕರಿಗೆ ತಿಳಿದಿದ್ರೂ ಸಹ ಅದನ್ನು ಬಳಕೆ ಮಾಡ್ತಿರ್ತಾರೆ. ಈ ದಿನ ಪಟ್ಟಣ ಪಂಚಾಯಿತಿಯಿಂದ ಕೆಲವು ವರ್ತಕರ ಇದನ್ನು ಸಗಟು ಮಾರಾಟಗಾರರು ಏನಿರ್ತಾರೆ, ಹೋಲ್ಸೇಲ್ ವ್ಯಾಪಾರ ಮಾಡೋ ಅಂಥ ಅಂಗಡಿ ಮುಂಗಟ್ಟುಗಳಿಗೆ ನಾವು ಭೇಟಿ ನೀಡಿ ವಶಪಡಿಸ್ಕೊಂಡಿರ್ತೀವಿ. ಸುಮಾರು ಒಂದು 25ರಿಂದ 30 kg ನಾವು ವಶಪಡಿಸ್ಕೊಂಡು 3,000 ರೂಪಾಯಿನ ದಂಡ ಹಾಕಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಥರ ಮತ್ತೆ ಮಾರಾಟ ಮಾಡೋದು ಕಂಡು ಬಂದರೆ ಅವರಿಗೆ ಹೆಚ್ಚಿನ ದಂಡನ ವಿಧಿಸಿ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳೋದಕ್ಕೆ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ನಾವು ದೂರನ್ನು ದಾಖಲು ಮಾಡ್ತೀವಿ, ಸಂಬಂಧಪಟ್ಟ ಇಲಾಖೆ. ಇದರಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಡಿಪಾರ್ಟ್ಮೆಂಟು ನಮ್ಮದು ಸಹಭಾಗಿತ್ವದಿಂದ ನಾವು ಇವನ್ನೆಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಸಹ ನಾವು ರೈಡ್ ಮಾಡ್ತೀವಿ. ಪ್ಲಾಸ್ಟಿಕ್ನ ರಸ್ತೆ ಬದಿಯಲ್ಲಿ ಮಾರಾಟ ಮಾಡೋಂಥ ವ್ಯಾಪಾರಸ್ಥರಲ್ಲಿ ನಾವು ತುಂಬ ಮನವಿ ಮಾಡ್ಕೋತಾ ಇದ್ವಿ ಪಟ್ಟಣ ಪಂಚಾಯಿತಿಯಿಂದ. ದಯವಿಟ್ಟು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳನ್ನ ಬಳಕೆ ಮಾಡಬೇಡಿ, ಪರಿಸರನ ಉಳಿಸಿ, ಪರಿಸರನ ಸಂರಕ್ಷಿಸಿ. ಇದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಆಗಿರುತ್ತೆ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಎಲ್ಲ ಸಾರ್ವಜನಿಕರಲ್ಲಿ, ಆಲೂರು ಪಟ್ಟಣದ ಸಾರ್ವಜನಿಕರು ಹಾಗೂ ವರ್ತಕರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಪ್ರತಿ ತಿಂಗಳು ನಾವು ಈ ಕಾರ್ಯಾಚರಣೆನ ಹಂತವಾಗಿ ನಾವು ಮಾಡ್ತಾ ಬರ್ತೀವಿ. ದಯವಿಟ್ಟು ತಾವು ಪ್ಲಾಸ್ಟಿಕ್ ಕವರ್ ಸಿಗ್ತಿದೆ ಅಥವಾ ಪ್ಲಾಸ್ಟಿಕ್ ಸ್ಪೂನ್ ಸಿಗ್ತಿದೆ ಅಂತ ಹೇಳಿ ದಯವಿಟ್ಟು ಮಾರಾಟ ಮಾಡಬೇಡಿ, ಅದನ್ನು ತ್ಯಜಿಸಿ. ದಯವಿಟ್ಟು ಸಾರ್ವಜನಿಕರ ಒಂದು ಆರೋಗ್ಯನ ಮತ್ತು ಪರಿಸರನ ಎರಡನ್ನೂ ಉಳಿಸೋದು ನಮ್ಮ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿರುತ್ತೆ. ದಯವಿಟ್ಟು ಸಾರ್ವಜನಿಕ